ನಮಸ್ಕಾರ ಎಲ್ರಿಗೂ. ಸೇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರುವಂಥ ಗಣ್ಯರು ಮತ್ತು ನಮ್ಮ ತಂದೆ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕರಿಸುತ್ತೇನೆ. ನೋಡಿ, ಅವ್ರಿಗೆ ಎಷ್ಟೇ ಬ್ಯುಸಿ ಇದ್ದರೂ ಕಾಲಾವಕಾಶ ಮಾಡ್ಕೊಂಡು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಲ್ವ, ಅದಕ್ಕಿಂತ ಮೊದಲಾಗಿ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ನಮ್ಮ ಬಾಲಕೃಷ್ಣ ಮತ್ತು ಅವ್ರ ಟೀಮ್ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅವರೆಲ್ಲ ಪಾಪ ಅವ್ರ ಸಮಯನೆಲ್ಲ ಒತ್ತೆ ಇಟ್ಟು ಈ ದಿನಸಿ ಕಿಟ್ ಆಗಲಿ, ಬ್ಲ್ಯಾಂಕೆಟ್ ಏನೋ ಬಡವ್ರಿಗೂ ಬಗ್ಗರಿಗೆ ನಮ್ಮ ತಂದೆ ಹೆಸರಲ್ಲಿ ಮಾಡ್ತಿದ್ದಾರಲ್ವ, ಅವ್ರಿಗೆ ಸದಾ ನಾನು ಚಿರಋಣಿ ಆಗಿರ್ತೇನೆ. ನಮ್ಮ ಬಾಲುನ ಏನು ನಮ್ಮ ತಂದೆ ಇವತ್ತು ಅಷ್ಟೇ, ಅವನ ಮಗ, ನಮ್ಮ ಮನೆ ಮಗ, ನಮ್ಮ ತಾಯಿ ಇವತ್ತು ಅದೇ ಅಂತಿದ್ದಾನೆ, ಏನೊಂದಕ್ಕೂ ಅವನೇ ನನಗೆಲ್ಲಾನು ಇದು ಮಾಡಬೇಕು ಅಂತಂತ ಹೇಳಿ. ಹೊಟ್ಟೆಲಿಟ್ರೋ ಮಕ್ಕಳು ಕೂಡ ಆ ಥರ ಮಾಡಲ್ಲ, ಬಟ್ ಅವ್ನು ಮಾಡ್ತಿದ್ದಾನೆ ಅಂತಂದರೆ ನಿಜವಾಗ್ಲೂ ನಾನು ಸಹ ಮಾಡಲ್ಲ. ಹೇಳ್ಬೇಕಾದ್ರೆ ನಮ್ಮ ತಂದೆಗೆ ಇಷ್ಟ ಅವ್ನು ಮಾಡ್ತಿದ್ದಾನೆ ಅಂದರೆ ನಿಜವಾಗ್ಲೂ ಗ್ರೇಟ್. ಮತ್ತು ಅವ್ನು ಹೆಮ್ಮೆ ಪಡುವಂಥ ವಿಷಯ. ಅವನ್ನ ನಮ್ಮ ತಂದೆ ಋಣನ ಅದು ಹೆಂಗೆ ತೀರ್ಸಿದಾಗ ನನಗೆ ಗ್ರೇಟ್ ಹೇಳಬೇಕಾದ್ರೆ ಅದೊಂದು. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಒಂದೇ ಹೇಳ್ತಿದ್ದೀನಿ, ಏನು ಈ ಸ್ಟ್ಯಾಚ್ಯೂ ಬಗ್ಗೆ ಈಗಾಗಲೇ ನಮ್ಮ ಸಹೋದರ ರಾಜು ಅವರು ಹೇಳಿದ್ರು, ಅದನ್ನು ತೆರವುಗೊಳಿಸಿ. ಯಾಕಂತಂದರೆ ಯಾರೇ ಆಗಲಿ ಬಂದರೂ ಹೋಗ್ತಿರ್ತಾರೆ, ಬಟ್ ನಮ್ಮ ತಾಲೂಕಲ್ಲಿ ನಮಗೆ ಹೆಮ್ಮೆಯಾಗಿ ಹೇಳ್ಕೋಬೇಕು ನಮ್ಮಲ್ಲಿ. ಆಮೇಲೆ ಈ ಥರ ಎಲ್ಲ ಸರ್ವೀಸ್ ಮೋಟಿವ್ ಇರೋವಂಥ ವ್ಯಕ್ತಿ ಅಂದರೆ ಲೈಕ್ ಆ್ಯಸ್ ಎಚ್ ನಮ್ಮ ತಂದೆಯವರು ತುಂಬಾ ಸರ್ವೀಸ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ನೀವು ನೆನೆಸ್ಕೊತಿದ್ದೀರಾ, ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಯಾವ ಥರ ಸರ್ವೀಸ್ ಮಾಡಿದ್ದಾರೆ ಏನು ಅಂತ. ಇವ್ರು ಹೇಳೋದ್ರ ಮುಖಾಂತರ ನಾನು ತಿಳ್ಕೊತಿದ್ದೀನಿ. ನನ್ನ ಪರಿಚಯ ಇಲ್ಲ, ಬಟ್ ಇವ್ರನ್ನೆಲ್ಲರೂ ಎಲೆಕ್ಟೆಡ್ ಬಾಡೀಸ್ ಮಾಡಿರೋದ್ರಿಂದ ಅವ್ರ ಮುಖಾಂತರ ನನಗೆಲ್ಲ ಗೊತ್ತಾಗ್ತದೆ. ನಾನು ಪ್ರತಿಯೊಬ್ಬರಿಗೂ ಒಂದೇ ಹೇಳೋದು, ಯಾರೇ ಎಲೆಕ್ಟೆಡ್ ಬಾಡಿ ಆಗಲಿ ನಮ್ಮ ಪಾರ್ಟಿಯಿಂದ ದಯವಿಟ್ಟು ಸರ್ವೀಸ್ ಕೊಡಿ. ಯಾಕಂದರೆ ಅವ್ರ ಫೋಟೋ ಸದಾ ಯಾವಾಗಲೂ ಹೇಳೋರು, ನಾನು ನಿನಗೆ ಏನು ಸಂಪಾದನೆ ಮಾಡಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನಗೆ ಜನ ಸಂಪಾದನೆ ಮಾಡಿ ಹೋಗ್ತೀನಿ ಅಂತ. ಅದನ್ನು ಇವತ್ತು ನಾನು ನೋಡ್ತಿದ್ದೀನಿ. ಹೇಳ್ಬೇಕಾದ್ರೆ ನಿಮ್ಮ ಮುಖಾಂತರ ಇವತ್ತು ಇಷ್ಟು ಜನ ಸೇರಿದ್ದೀರಾ 13 ವರ್ಷ ಆದಮೇಲೆ ಅಂತಂದರೆ ಅದು ಅವರ ಸರ್ವೀಸಿಂದಾನೇ ಅಟ್ಲೀಸ್ಟ್ ನೀವು ಜ್ಞಾಪಕ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ನಾನು ಇಷ್ಟಕ್ಕೆ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಇಷ್ಟು ಮಾತ್ರ ನಾನು ಕಾಲಾವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.